ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ನೇಹಾ ಹಿರೇಮಠ ಪ್ರಕರಣ ಬಹಳ ದೊಡ್ಡ ಡ್ಯಾಮೇಜ್ನ ಕಾಂಗ್ರೆಸ್ಗೆ ಮಾಡ್ತಾ ಇದೆ ಅಂತ ಗೊತ್ತಾಗಿ 12 ಪಾಯಿಂಟ್ಗಳ ಅಜೆಂಡಾವನ್ನು ರೆಡಿ ಮಾಡಿದ್ದಾರೆ. ಆ ರಿಪೋರ್ಟ್ ಈಗಾಗಲೇ ಹೈಕಮಾಂಡ್ವರೆಗೂ ಹೋಗಿದೆ. ಆ 12 ಪಾಯಿಂಟ್ಗಳೇನೇನಿದೆ, ಏನು ಅವರ ಅಜೆಂಡಾ, ಕೌಂಟರ್ ಸ್ಟ್ರಾಟಜಿ ಏನು, ಯಾವ ರೀತಿ ಇದನ್ನು ಹ್ಯಾಂಡಲ್ ಮಾಡಬೇಕು ಅಂತ ಅವರು ತೀರ್ಮಾನವನ್ನು ಮಾಡಿದ್ದಾರೆ. ನೋಡಿ, ಈಗಾಗಲೇ ಅವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ಗಳು, ಒಂದು ಮುಖ್ಯಮಂತ್ರಿಗಳು ಕೊಟ್ಟಂಥ ಸ್ಟೇಟ್ಮೆಂಟು, ವೈಯಕ್ತಿಕವಾಗಿ ಆದಂಥ ಕೊಲೆ ಅಂತ ಹೇಳಿದ್ದು, ಆ ಕಡೆ ಗೃಹ ಸಚಿವರು ಕೊಟ್ಟಂಥ ಹೇಳಿಕೆ, ಅದು ಇನ್ನೂ ದೊಡ್ಡ ಡ್ಯಾಮೇಜ್ ಮಾಡ್ತು. ಹೀಗಾಗಿ ಏನು ಮಾಡೋದು ಅಂತ ಯೋಚನೆ ಮಾಡಿ ಅವರು ಒಂದು ರಿಪೋರ್ಟನ್ನು ಕೇಳಿದರು. ಆ ರಿಪೋರ್ಟನ್ನು ಈಗಾಗಲೇ ಸ್ವತಃ ಸುನಿಲ್ ಕನುಗೋಳು, ಯಾರು ಕಾಂಗ್ರೆಸ್ನ ರಾಜಕೀಯ ತಂತ್ರಜ್ಞ, ಚುನಾವಣಾ ತಂತ್ರಗಾರ ಇದ್ದಾರೆ, ಅವರೇ ಒಂದು ವರದಿಯನ್ನು ಕೊಟ್ಟಿದ್ದಾರೆ. 12 ಪಾಯಿಂಟ್ಸ್ಗಳಿದೆ ಇದರಲ್ಲಿ, 12 ಪಾಯಿಂಟ್ಗಳಿದೆ ಒಟ್ಟು. ಆ 12 ಪಾಯಿಂಟ್ಗಳನ್ನು ನಾನು ನಿಮಗೆ ಹೇಳ್ತೀನಿ. ನೋಡಿ, ಕಳೆದ 2 ದಿನಗಳಿಂದ, ನಿನ್ನೆಯಿಂದ ಈಚೆ ಕಾಂಗ್ರೆಸ್ ಸ್ಟ್ರಾಟಜಿ ಚೇಂಜ್ ಆಗಿದೆ. ಮೊನ್ನೆವರೆಗೂ ಕೂಡ ಸಂಪೂರ್ಣವಾಗಿ ಮುಸಲ್ಮಾನರ ಓಲೈಕೆಯಲ್ಲಿ ತೊಡಗಿದ್ದವರು ನಿನ್ನೆಯಿಂದ ಅವರು ಟೋನ್ ಡೌನ್ ಮಾಡಿದ್ದಾರೆ. ನೀವು ಅಬ್ಸರ್ವ್ ಮಾಡಿ, ಟೋನ್ ಡೌನ್ ಆಗಿದೆ. ಅಷ್ಟರ ಮಟ್ಟಿಗೆ ಮುಸಲ್ಮಾನರ ಓಲೈಕೆ ನಿನ್ನೆಯಿಂದ ಆಗ್ತಾ ಇಲ್ಲ. ಯಾಕೆ? ಈ ರಿಪೋರ್ಟ್ನ ಕಾರಣಕ್ಕೆ. ಈ 12 ಪಾಯಿಂಟ್ಗಳ ರಿಪೋರ್ಟ್ ನಾನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ನೀವು ಅಬ್ಸರ್ವ್ ಮಾಡಿರ್ಬೋದು, ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಕ್ಕಿದ್ದ ಹಾಗೆ ಹಿರೇಮಠ ಮನೆಗೆ ಹೋದರು. ನೇಹಾ ಹಿರೇಮಠ ಮನೆಗೆ ಹೋಗಿ ಅಲ್ಲಿ ಅವರ ತಂದೆ ನಿರಂಜನ ಹಿರೇಮಠ ಅವ್ರನ್ನ ಮಾತಾಡಿಸಿ ಸಾಂತ್ವನ ಹೇಳಿ ಬಂದರು. ಅದರ ಬೆನ್ನಿಗೆ ಇವತ್ತು ಮಹಿಳಾ ಆಯೋಗದ ಅಧ್ಯಕ್ಷೆ, ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಹೋದರು. ಅವರು ಸಾಂತ್ವನ ಹೇಳಿಬಿಟ್ಟು ಏನೇನು ಮಾಹಿತಿ ತೆಗೆದುಕೊಳ್ಬೇಕು ಎಲ್ಲ ತಗೊಂಡು ಬಂದರು. ಆದರೆ ಲೇಟ್ ಆಯ್ತು ಅವರು ಹೋಗಿದ್ದು. ನೋಡಿ, ಕುಮಾರಸ್ವಾಮಿ ಅವರು ಕೇವಲ ಒಂದು ಹೇಳಿಕೆ ಕೊಟ್ಟರು ಅಂತ, ಮಹಿಳೆಯರಿಗೆ ಅವಮಾನ ಆಗುವ ರೀತಿಯಲ್ಲಿ, ಅದರಲ್ಲೂ ಗ್ಯಾರಂಟಿ ಯೋಜನೆಗಳಿಂದ ದಾರಿ ತಪ್ಪಿದ್ದಾರೆ ಮಹಿಳೆಯರು ಅಂತ ಹೇಳಿದ್ರು ಅನ್ನೋ ಕಾರಣಕ್ಕಾಗಿ ಏಕ್ದಮ್ ಶರವೇಗದಲ್ಲಿ ನೋಟಿಸ್ ಇಶ್ಯೂ ಮಾಡಿದರು. ಆದರೆ ನೇಹಾ ಹಿರೇಮಠ ಜೀವವೇ ಹೋಯಿತು. ಆದರೆ ಅವರಿಗೆ ಈಗ ಎಚ್ಚರಿಕೆ ಆಯಿತು. ಯಾಕೆ? ಈ ರಿಪೋರ್ಟ್ನ ಕಾರಣಕ್ಕೆ ಎಚ್ಚರಿಕೆ ಆಯಿತು. ಏನಿದೆ ಈ ವರದಿಯಲ್ಲಿ? ಎಸ್, ನಂಬರ್ 1, ಕಾಂಗ್ರೆಸ್ಗೆ ಒಂದಂತೂ ಕ್ಲಿಯರ್ ಇದೆ. ನೋಡಿ, ಮುಸಲ್ಮಾನರ ಓಟು ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ, ಕಾಂಗ್ರೆಸ್ಗೆ ಬೀಳೋದು, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅವ್ರನ್ನ ಇನ್ನೂ ಓಲೈಸಬೇಕಾದ ಅನಿವಾರ್ಯತೆ ಇಲ್ಲ. ಅದರಲ್ಲೂ ಅಟ್ಲೀಸ್ಟ್ ಈ ಕೇಸಲ್ಲಿ ಓಲೈಸೋದು ಬೇಡ. ಒಂದು ವೇಳೆ ಓಲೈಸಿದ್ದೇ ಆದರೆ ಅದರಿಂದ ಡ್ಯಾಮೇಜೇ ಆಗುತ್ತೆ ವಿನಃ ಯಾವುದೇ ರೀತಿಯ ಅಡ್ವಾಂಟೇಜ್ ಇಲ್ಲ ಅನ್ನುವ ತೀರ್ಮಾನಕ್ಕೆ ಬಂದು ಮುಸಲ್ಮಾನರ ಓಲೈಕೆಯ ಹೇಳಿಕೆಗಳನ್ನ ಕೊಡಬಾರದು ಅನ್ನುವ ತೀರ್ಮಾನವನ್ನು ಮಾಡಿದ್ದಾರೆ. ನಂಬರ್ 1. ನಂಬರ್ 2, ಈ ಪ್ರಕರಣದಲ್ಲಿ ಇನ್ನೂ ನಾವು ನೇಹಾ ಹಿರೇಮಠ ಪರ ನಿಲ್ಲದೇ ಇದ್ದರೆ ಲಿಂಗಾಯತ ಸಮುದಾಯ ತಿರುಗಿ ಬೀಳುತ್ತೆ. ಅದರಿಂದ ಬಹಳ ದೊಡ್ಡ ಡ್ಯಾಮೇಜ್ ಆಗುತ್ತೆ. ಬರೀ ಧಾರವಾಡದಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಇದು ನೇರವಾಗಿ ಹೊಡೆತ ಕೊಡುತ್ತೆ. ಚುನಾವಣಾ ಫಲಿತಾಂಶದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಅದು ವರದಿಯಲ್ಲೂ ಕೂಡ ಉಲ್ಲೇಖ ಆಗಿದೆ. ಹೀಗಾಗಿ ಇನ್ನು ಅವರು ಲಿಂಗಾಯತ ಸಮುದಾಯದ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಆ ಓಟ್ಗಳ ಕೈ ಬಿಡಬಾರ್ದು. ಅದಕ್ಕೋಸ್ಕರ ಈಗ ನಿನ್ನೆಯಿಂದ ಟೋನ್ ಡೌನ್ ಆಗಿರುವಂಥದ್ದು. ಇನ್ನು 3ನೇದು, ನೇಹಾ ಹಿರೇಮಠ ಅವರ ತಂದೆ ಯಾರು? ನಿರಂಜನ ಹಿರೇಮಠ ಅವರು ಕಾಂಗ್ರೆಸ್ ಕಾರ್ಪೊರೇಟರ್. ಅವರೇನು BJP ಅವರಲ್ಲ, JDS ಅವರಲ್ಲ, ಕಾಂಗ್ರೆಸ್ನ ಹಾಲಿ ಕಾರ್ಪೊರೇಟರ್. ಕಾಂಗ್ರೆಸ್ ಕಾರ್ಪೊರೇಟರ್ ಪರವೇ ನಿಲ್ಲದೆ ಹೋದರೆ ಆಗ ಪಕ್ಷದ ಕಾರ್ಯಕರ್ತರಿಗೆ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ರಾಂಗ್ ಮೆಸೇಜ್ ಹೋಗುತ್ತೆ ಅನ್ನುವ ತೀರ್ಮಾನಕ್ಕೆ ಬಂದಿದ್ದಾರೆ. ಹಿಂದೆ ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರ ಕೇಸಲ್ಲಿ ಅವ್ರ ಮನೆಗೆ ಬೆಂಕಿ ಬಿದ್ದಾಗ ಅವರ ಪರ ನಿಲ್ಲಿಲ್ಲ ಅಂಥೇಳಿ ಇಡೀ ದೇಶಾದ್ಯಂತ ಸುದ್ದಿಯಾಗಿತ್ತು. ಅದು ಇಲ್ಲಿ ರಿಪೀಟ್ ಆಗೋದು ಬೇಡ ಅನ್ನುವ ತೀರ್ಮಾನಕ್ಕೆ ಬಂದು ನೇಹಾ ಹಿರೇಮಠ ಅವರ ಮನೆಗೆ ಹೋಗಬೇಕು, ಅವ್ರನ್ನ ಸಮಾಧಾನ ಮಾಡಬೇಕು, ಅವರ ಪರ ನಾವಿದ್ದೇವೆ ಅನ್ನುವ ಸಂದೇಶ ಕೊಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಇನ್ನು 4ನೇ ಪಾಯಿಂಟ್, ಈ ಪ್ರಕರಣದಲ್ಲಿ ಈಗಾಗಲೇ ಕೊಟ್ಟಿರುವಂಥ ಹೇಳಿಕೆಗಳಿಂದ ಡ್ಯಾಮೇಜ್ ಆಗೋಗ್ಬಿಟ್ಟಿದೆ. ಇನ್ನು ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕಾದರೂ ನಾವು ಸ್ವಲ್ಪ ಟೋನ್ ಡೌನ್ ಆಗಬೇಕು, ಅವರ ಬಳಿ ಹೋಗಬೇಕು, ನಿರಂಜನ ಹಿರೇಮಠ ಅವರ ಮನವೊಲಿಸಬೇಕು, ಇಂಥದ್ದೊಂದು ಸ್ಟ್ರಾಟಜಿಯನ್ನು ರೆಡಿ ಮಾಡಿಕೊಂಡಿದ್ದಾರೆ. ಯಾಕಂದರೆ ಇನ್ನೂ ಕೂಡ ಓಲೈಕೆ ಹೇಳಿಕೆಗಳಿಂದ ಡ್ಯಾಮೇಜೇ ಹೆಚ್ಚು. ಇನ್ನು ಓಲೈಕೆ ಹೇಳಿಕೆ ಬೇಡ, ಅದರ ಬದಲಾಗಿ ನಿರಂಜನ ಹಿರೇಮಠ ಅವ್ರನ್ನ, ನೇಹಾ ಹಿರೇಮಠ ಅವರ ಕುಟುಂಬದವ್ರನ್ನ ಓಲೈಸೋಣ ಅನ್ನುವ ತೀರ್ಮಾನಕ್ಕೆ ಬಂದಿದ್ದಾರೆ. ಇನ್ನು 5ನೇ ಪಾಯಿಂಟ್ ನೋಡಿ, ಇವತ್ತು BJP ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರೇ ನಿರಂಜನ ಹಿರೇಮಠ ಅವ್ರನ್ನ ಬಂದು ಮಾತಾಡ್ಸ್ಕೊಂಡು ಹೋದರು. ನೇಹಾ ಹಿರೇಮಠ ಮನೆಗೆ ಬಂದು ಹೋದರು. ಹೀಗಿರುವಾಗ ಕಾಂಗ್ರೆಸ್ ಪಕ್ಷದ ಯಾವುದೇ ಪ್ರಮುಖ ನಾಯಕರು ಕೂಡ ಅವ್ರ ಮನೆಗೆ ಹೋಗಲಿಲ್ಲ ಅಂದರೆ ರಾಂಗ್ ಮೆಸೇಜ್ ಹೋಗುತ್ತೆ. ಅದೇ ಕಾರಣಕ್ಕಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೋಗಿದ್ದು, ಅದೇ ಕಾರಣಕ್ಕಾಗಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಹೋಗಿದ್ದು. ಈಗ ಸಿದ್ದರಾಮಯ್ಯನವರು ಕೂಡ ನಾಳೆ ಅಲ್ಲಿ ಹೋಗ್ತಾ ಇರೋದು ಇದೇ ಹಿನ್ನೆಲೆಯಲ್ಲಿ. ಈ ರಿಪೋರ್ಟಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ, BJPಯ ಎಲ್ಲ ಪ್ರಮುಖ ನಾಯಕರು ಹೋಗ್ತಾ ಇದ್ದಾರೆ, ಆದರೆ ಕಾಂಗ್ರೆಸ್ನಿಂದ ಪ್ರಮುಖ ನಾಯಕರು ಅಂತ ಯಾರು ಕೂಡ ಹೋಗಿಲ್ಲ ಅಂಥೇಳಿ. ಹೀಗಾಗಿ ನಾಳೆಯಿಂದ ಕೈಗಾಡಿ ಓಡುತ್ತಾ ಕಡೆ. ಇನ್ನು 6ನೇ ಪಾಯಿಂಟ್, ಕಾಂಗ್ರೆಸ್ ಅತಿಯಾಗಿ ಮುಸಲ್ಮಾನರ ಓಲೈಕೆ ಮಾಡ್ತಾ ಇದೆ ಅನ್ನುವಂಥ ಹಣೆಪಟ್ಟಿ ಈಗಾಗಲೇ ಬಿದ್ದಾಗಿದೆ. ಕನಿಷ್ಠ ಪಕ್ಷ ಈ ಎಲೆಕ್ಷನ್ ಮಟ್ಟಿಗೆ
ಆ ಹಣೆಪಟ್ಟಿಯನ್ನು ಕಳಿಸ್ಕೋಬೇಕು. ಇಲ್ಲದೆ ಹೋದರೆ ನಮಗೆ ಉಳಿಗಾಲ ಇಲ್ಲ. ಈ ಚುನಾವಣೆಯಲ್ಲಂತೂ ಉಳಿಗಾಲ ಇಲ್ಲ. ಇಡೀ ರಾಜ್ಯದಲ್ಲಿ ಇದು ಪರಿಣಾಮ ಬೀರುತ್ತೆ ಅನ್ನುವ ಕಾರಣಕ್ಕಾಗಿ ಮುಸಲ್ಮಾನ್ ಓಲೈಕೆ ಹಣೆಪಟ್ಟಿಯನ್ನು ಕಳಚಿಕೊಳ್ಳುವ ತೀರ್ಮಾನಕ್ಕೂ ಕೂಡ ಈ ಚುನಾವಣೆಯ ಮಟ್ಟಿಗೆ ಬಂದಿದ್ದಾರೆ. ಇನ್ನು 7ನೇ ಪಾಯಿಂಟ್, ಎಲ್ಲಕ್ಕಿಂತ ಮುಖ್ಯವಾಗಿ ಈ ಎಲೆಕ್ಷನ್ ಹಿಂದೂ ವರ್ಸಸ್ ಮುಸ್ಲಿಂ ಅಂತ ಆಗೋದು ಅವ್ರಿಗೆ ಬೇಕಾಗಿಲ್ಲ. ಕಾಂಗ್ರೆಸ್ನವರಿಗೆ ಈ ಎಲೆಕ್ಷನ್ ಹಿಂದೂ ಮುಸ್ಲಿಂ ಎಲೆಕ್ಷನ್ ಅಂತ ಆಗೋದು ಬೇಕಾಗಿಲ್ಲ. ಹಾಗೇನಾದರೂ ಆದರೆ ಆಗ ಅದರ ಲಾಭ BJP ಸಿಗುತ್ತೆ. ಹೀಗಾಗಿ ಈ ಲೆಕ್ಕಾಚಾರವನ್ನು ಮುಂದಿಟ್ಕೊಂಡು ಇಷ್ಟೆಲ್ಲ ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರೆ. ನೇಹಾ ಹಿರೇಮಠ ಕುಟುಂಬದವ್ರನ್ನ ಓಲೈಸಲಿಕ್ಕೆ ರೆಡಿಯಾಗಿದ್ದಾರೆ ಅನ್ನುವಂಥದ್ದು. ಇನ್ನು 8ನೇ ಅಂಶ, ಜಾತಿ ಆಧಾರದ ಮೇಲೆ ಮತದಾನ ಆದರೆ ಮಾತ್ರ ಕಾಂಗ್ರೆಸ್ಸಿಗೆ ಲಾಭ. ಯಾಕಂದರೆ ಅವರು ಎಲ್ಲ ಟಿಕೆಟನ್ನು ಕೂಡ ಜಾತಿಯನ್ನು ಲೆಕ್ಕ ಹಾಕೊಂಡು ಕೊಟ್ಟಿದ್ದಾರೆ. ಅದು ಮೈಸೂರಲ್ಲಿರ್ಬೋದು, ಚಾಮರಾಜನಗರ ಇರ್ಬೋದು, ಕಲಬುರಗಿ ಇರ್ಬೋದು, ಕೋಲಾರ ಇರ್ಬೋದು, ನೀವು ಯಾವುದೇ ತಗೊಳ್ಳಿ, ಎಲ್ಲ ಕಡೆಯೂ ಕೂಡ ಜಾತಿ ಲೆಕ್ಕಾಚಾರದ ಮೇಲೆ ಅವರು ಟಿಕೆಟ್ ಕೊಟ್ಟಿದ್ದಾರೆ. ಹೀಗಾಗಿ ಜಾತಿ ಆಧಾರಿತವಾಗಿ ಮತದಾನ ಆಗಬೇಕು. ಹಾಗಾಗಬೇಕು ಅಂದರೆ ಇದು ಧರ್ಮಾಧಾರಿತವಾದ ಚುನಾವಣೆ ಆಗಬಾರ್ದು. ಹೀಗಾಗಿ ಜಾತಿ ಲೆಕ್ಕಾಚಾರವನ್ನು ಹಾಕ್ಕೊಂಡೇ ನೇಹಾ ಹಿರೇಮಠ ಕುಟುಂಬದವ್ರನ್ನ ಓಲೈಸೋಣ ಅನ್ನುವ ತೀರ್ಮಾನಕ್ಕೂ ಕೂಡ ಬಂದಿದ್ದಾರೆ ಅನ್ನುವಂಥದ್ದು. ಇನ್ನು 9ನೇದು, ಕಾಂಗ್ರೆಸ್ನ ಅಜೆಂಡಾ ಇದ್ದದ್ದೇ ಸ್ಟೇಟ್ ಇಶ್ಯೂ, ರೀಜನಲ್ ಇಶ್ಯೂ, ತೆರಿಗೆ ಬಾಕಿ, ಗ್ಯಾರಂಟಿ, ಇವುಗಳನ್ನೇ ಬಿಟ್ಟು ಈಗ ಇದೇ ದೊಡ್ಡ ಇಶ್ಯೂ ಆಗಿಬಿಟ್ರೆ ಅದರಿಂದ ಹೊಡೆತ ಬೀಳುತ್ತೆ. ಈ ಪ್ರಕರಣದಿಂದ ಇಶ್ಯೂ ಚೇಂಜ್ ಆಗಬಾರ್ದು. ಇಶ್ಯೂ ಚೇಂಜ್ ಆಗಬಾರ್ದು ಅಂದರೆ ನಾವು ಕೂಡ ನೇಹಾ ಪರ ನಿಲ್ಲಬೇಕು ಅನ್ನುವ ತೀರ್ಮಾನಕ್ಕೂ ಕೂಡ ಬಂದಿದ್ದಾರೆ ಅನ್ನುವಂಥದ್ದು. ಇನ್ನು 10ನೇ ಅಂಶ, ಲುಕ್ ಬ್ಯಾಲೆನ್ಸ್ಡ್ ಸ್ಟ್ರಾಟಜಿ. ಕನಿಷ್ಠ ಪಕ್ಷ ಬ್ಯಾಲೆನ್ಸ್ಡ್ ಆಗಿದ್ದಾರೆ ಅನ್ನೋ ಹಾಗೆ ಕಾಣಿಸ್ಕೋಬೇಕು. ಲುಕ್ ಬ್ಯಾಲೆನ್ಸ್ಡ್, ಹಂಗೆ ಕಾಣಿಸ್ಕೊಳ್ಳಿ ಅನ್ನುವ ತೀರ್ಮಾನಕ್ಕೂ ಕೂಡ ಬಂದಿದ್ದಾರೆ. ಹೀಗಾಗಿ ಆ ಕಡೆ ಮುಸಲ್ಮಾನರು ಬೇಸರ ಆಗಬಾರ್ದು, ಈ ಕಡೆ ಲಿಂಗಾಯತ ಸಮುದಾಯವೂ ಕೂಡ ಒಂದಷ್ಟು ಸಮಾಧಾನಗೊಳ್ಳಬೇಕು. ಆ ರೀತಿಯ ಕ್ರಮಗಳಾಗಬೇಕು ಅಂಥದ್ದೊಂದು ಸಂದೇಶವನ್ನು ಈಗಾಗಲೇ ಹೈಕಮಾಂಡ್ ಕೊಟ್ಟಿದೆ. ಅದೇ ಕಾರಣಕ್ಕಾಗಿ ಸಿದ್ದರಾಮಯ್ಯ ಆದಿಯಾಗಿ ಎಲ್ಲರೂ ಕೂಡ ಒಂದು ಬ್ಯಾಲೆನ್ಸ್ಡ್ ಸ್ಟೇಟ್ಮೆಂಟ್ಗಳನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ ಅನ್ನುವಂಥದ್ದು. ಇನ್ನು 11ನೇ ಅಂಶ, ಕಾನೂನು ಕ್ರಮ ಆಗ್ತಾ ಇದೆ. ನಾವು ಯಾರನ್ನು ಕೂಡ ಸ್ಪೇರ್ ಮಾಡ್ತಾ ಇಲ್ಲ. ಈ ಪ್ರಕರಣದಲ್ಲಿ ಏನೇನು ಕಾನೂನಾತ್ಮಕವಾಗಿ ಆಗಬೇಕೋ ಅವೆಲ್ಲವೂ ಆಗ್ತಾ ಇದೆ ಅನ್ನುವಂಥ ರಿಪೋರ್ಟ್ನ ಡೇ ಬೈ ಡೇ ಪ್ರತಿದಿನ ಜನರಿಗೆ ತಲುಪುವ ಹಾಗೆ ಮಾಡಬೇಕು. ಆ ನಿಟ್ಟಿನಲ್ಲೂ ಕೂಡ ಎಲ್ಲ ಕ್ರಮವನ್ನು ವಹಿಸಲಿಕ್ಕೂ ಕೂಡ ಸಂದೇಶ ಹೋಗಿದೆ ಅನ್ನುವಂಥದ್ದು. ಇನ್ನು ಕಡೆಯದಾಗಿ 12ನೇ ಪಾಯಿಂಟ್, ಈ ಪ್ರಕರಣ ಲವ್ ಜಿಹಾದ್ ಅಲ್ಲ. ಅದನ್ನು ಸ್ಪಷ್ಟವಾಗಿ ಹೇಳಬೇಕು. ಅದನ್ನು ಹೇಳಿದ್ರೆ ಮಾತ್ರ BJP ಅವರಿಗೆ ಡ್ಯಾಮೇಜ್ ಆಗುತ್ತೆ. ಯಾಕಂದರೆ BJP ಅವರು ಇದನ್ನು ಲವ್ ಜಿಹಾದ್ ಅಂತ ಕ್ಲೈಮ್ ಮಾಡ್ತಾ ಇದ್ದಾರೆ. ಇದು ಲವ್ ಜಿಹಾದ್ ಅಲ್ಲ ಅನ್ನುವಂಥ ಸಂದೇಶ ಕೊಡಬೇಕು. ಆ ಸಂದೇಶ ಕೊಟ್ಟರೆ ಆ ಕಡೆ ಮುಸಲ್ಮಾನ್ ಸಮುದಾಯದವರು ಕೂಡ ಸಮಾಧಾನಗೊಳ್ತಾರೆ. ಈ ಕಡೆ BJP ಹೇಳ್ತಾ ಇದ್ದಿದ್ದು ತಪ್ಪು ಅಂತಲೇ ನಾವು ಪ್ರೂವ್ ಮಾಡ್ದಂಗೆ ಆಗುತ್ತೆ. ಹೀಗಾಗಿ ಈ ಪ್ರಕರಣ ಲವ್ ಜಿಹಾದ್ ಪ್ರಕರಣ ಅಲ್ಲ ಅನ್ನುವಂಥ ಸಂದೇಶವನ್ನು ಕಾನೂನಾತ್ಮಕವಾಗಿ ಈ ಕೇಸ್ ಮೂಲಕವೇ ಕೊಡಬೇಕು ಅನ್ನುವ ತೀರ್ಮಾನಕ್ಕೂ ಕೂಡ ಕಾಂಗ್ರೆಸ್ ಬಂದಿದೆ. ಈ 12 ಪಾಯಿಂಟ್ಸ್ಗಳ ರಿಪೋರ್ಟ್ನ ಕಾರಣಕ್ಕೆ ಕಾಂಗ್ರೆಸ್ ಈಗ ಕಂಪ್ಲೀಟ್ ಸ್ಟ್ರಾಟಜಿಯನ್ನು ಚೇಂಜ್ ಮಾಡಿಕೊಂಡಿದೆ. ಆ ಮೂಲಕ ನೇಹಾ ಹಿರೇಮಠ ಕುಟುಂಬವನ್ನು ಓಲೈಸೋದು, ಪರೋಕ್ಷವಾಗಿ ಲಿಂಗಾಯತ ಸಮುದಾಯಕ್ಕೆ ಸಂದೇಶವನ್ನು ಕೊಡೋದು. ಆ ನಿಟ್ಟಿನಲ್ಲಿ ಏನೆಲ್ಲ ಮಾಡಬೇಕೋ ಎಲ್ಲವನ್ನೂ ಮಾಡಬೇಕು ಅಂಥೇಳಿ ಕಾಂಗ್ರೆಸ್ ಪ್ಲಾನ್ನ ರೆಡಿ ಮಾಡಿಕೊಂಡಿದೆ. ಈ ಪ್ಲಾನ್ ವರ್ಕ್ ಆಗುತ್ತಾ? ಕಾಂಗ್ರೆಸ್ನ ಈ ಸ್ಟ್ರಾಟಜಿ 12 ಪಾಯಿಂಟ್ಸ್ಗಳ ರಿಪೋರ್ಟ್ ಇಂಪ್ಲಿಮೆಂಟ್ ಆದರೆ ವರ್ಕ್ ಆಗುತ್ತಾ, ಅಥವಾ ಕಾಂಗ್ರೆಸ್ನ ಈ ಪ್ಲಾನ್ ಫೇಲ್ ಆಗುತ್ತಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.